ನಿಮ್ ಜನ ಉಳಿಸಿರ್ಬೋದು. ನಾಳೆ ಹಾದಿ ಬೀದಿಲಿ ಎಳೆದು ಬಡಿತಾರೆ, ಹಾದಿ ಬೀದಿಲಿ ಎಳೆದು ಬಡಿತಾರೆ. ಈಗ ನೀನಿಲ್ಲಿ ಈಗೇನಾದ್ರು ನಾವು ಕೈ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸರ್ಕಾರಿ ಕರ್ತವ್ಯ ಗಡ್ಡಿ ಅಂತ ಕೇಸ್ ಜಡಿತಿದ. ಅಲ್ಲಿ ಆಚೆ ಹೋಗೋವಾಗ ಏನು ಸರ್ಕಾರಿ 5:30 ಆದ್ಮೇಲೆ ಯಾವನಾದ್ರು ಹಿಡಿದು ಬಡಿದ್ರೆ ಇದೇ ಬಂದು IMN ತಗೊಂಡು ಕಾಲಲ್ಲಿ ಚಪ್ಪಲಿ ತಗೊಂಡು ನೋಡಿದ್ರೆ ಏನಂತ ಕೇಸ್ ಹಾಕ್ತೀರಾ? ಅವ್ರವರೇ ವೈಯಕ್ತಿಕ ಅಲ್ವಾ? ಸರ್ಕಾರಿ ಕರ್ತವ್ಯ ಗಡ್ಡಿ ಯಾವಾಗ ಬರುತ್ತೆ? ಕಚೇರಿಯಲ್ಲಿದ್ದಾಗ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ. ಈಗ ಅವ್ರು ನೋವಾಗಿದೆ, ಅವ್ರೇನು ಅಳ್ತಾ ಇದ್ರು, ಬೇರೆ ಪ್ರಶ್ನೆ. ಅವ್ರೇನು ಕಡಿಮೆ ಅಲ್ಲ, ನೀವೇನು ಸಾಕಾಗಲ್ಲಪ್ಪ, ಕಚೇರಿ ಕುಂಡುಗಳಲ್ಲ. ಲಂಚ ತಗೊಳ್ಳೋದು ಎಷ್ಟು ತಪ್ಪ, ಲಂಚ ಕೊಡೋದು ಅಷ್ಟೇ ತಪ್ಪಲ್ವಾ? ಕೆಲಸ ಮಾಡೋದಕ್ಕೆ ಏನು ಅವ್ರಿಗೆ ಲಂಚ ಕೊಡೋದು? ನೀವು ಕೊಟ್ಟಿಲ್ಲ ಅಂತಾನಲ್ಲ, ನೀವು ಸಾಲ ತಗೊಂಡು ನಿಂತಿ ಸಂಜೆ 6 ಗಂಟೆ ಆದ್ಮೇಲೆ ನಾನು ಆಚೆಗೆ ಬರ್ತಾನಲ್ಲ, ಆಚೆ ತಗೊಂಡು ಇಬ್ರು ಕಾಲಲ್ಲಿ ಚಪ್ಪಲಿ ತಗೊಂಡು ಹೊಡಿದ್ವಿ. ಆಮೇಲೆ ಕೇಸ್ ಹಾಕಿ ತನಿಖೆ ಆಗಲಿ, ನೀನು ಸಾಲ ಕೊಟ್ಟಿದ್ಯೋ ಅಥವಾ ಲಂಚ ಕೊಟ್ಟಿದ್ಯೋ ಅಂತ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ಎಲ್ಲ ಏನೋ ಲೈನ್ ಮಾರ್ಕ್ಸ್ ಗ್ಯಾಪಿಂಗ್ ಮಾಡ್ತಾರೆ, ಲೈಟ್ ಡಿಟೆಕ್ಟರ್ ಟೆಸ್ಟ್ ಮಾಡ್ತಾರೆ. ಮಾಡ್ತಿರಲ್ವಾ ಕಾಸಿಮ್ ಅವ್ರೆ? ಇವಾಗ ವಿಚಾರ ಮಾಡ್ತಾರೆ. ಏನಮ್ಮ ನೀನ್ ಆಗ್ತಾ ಇದೆಯಲ್ಲ, ಅದೆಲ್ಲ ಪೌರುಷ ತೋರ್ಸೋದು. ಬರ್ತಾನಲ್ಲ, ನಿನ್ ಸಾಲ ತಗೊಂಡಿದ್ದೆ, ನಿನ್ನ ಸಾಲ ಕೊಟ್ಟಿದ್ದೆ ಅಂತ ಹೇಳಿದವನು ಆಚೆ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಕೆಲಸ ಅವಧಿ ಆದ್ಮೇಲೆ ಯಾವ ಸೆಕ್ಷನ್ 353 ಇದೇನೋ ಹೊಸ BNS ಏನೋ ಗೊತ್ತಿಲ್ಲ, ಸೆಕ್ಷನ್ 353 ಅಂತ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಹಾಕ್ಬಿಡ್ತಾ ಇದ್ರು ನನ್ನ ಮೇಲೆ 13 ಕೇಸ್ ತರೀಕೆ. ಇಲ್ಲೇ 2 ಕೇಸ್ ಆಗಿದೆ ನಂದು. ಆದ್ರೆ ಅವಾಗ ಯಾವ ಸರ್ಕಾರಿ ಕರ್ತವ್ಯದ ಅವ್ರು ಇದ್ದಾಗ ಮಾಡೋದಾಗ, ಆಚೆ ಸಾರ್ವಜನಿಕವಾಗಿದ್ದಾಗ ಎಲ್ಲೋ ಹೋಟ್ಲ ಹತ್ರ ನಾವು ತಿಂತಿರೋ ಕುಡಿತಿರೋ ನಿನ್ ಚಪ್ಪಲಿ ನೋಡಿ. ನಿನ್ನ ಹತ್ರ ಸಾಲ, ನೀನ್ ಯಾವನ ಹತ್ರ ಸಾಲ ತಗೊಂಡಿದ್ಯೋ, ನಿಮ್ದು ಸಾಲ ತೀರ್ಸೋದಕ್ಕೆ ಮಾನ ಮರ್ಯಾದೆ ಬೇಡವಾ? ಇಷ್ಟಿಷ್ಟು ಕೊಟ್ಟಿದೆ, ಬರೀ ಒಂದು 10,000, 4,000, 3,000, 2,000, ಅದು 6 ತಿಂಗಳು 5 ತಿಂಗಳು ಬಿಟ್ಕೊಂಡು. ಸರ್ ಅವ್ರದ್ದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವ್ರೇನಾದ್ರು ಹೊಡಿತೀನಪ್ಪ ಇವತ್ತು ಏನಿಲ್ಲ. ನಾವು ಗಾಂಧಿವಾದದಲ್ಲಿ ನಂಬಿಕೆ ಇಟ್ಟಿರುವಂತ, ನೀನ್ ಹಿಂಸೆ ಮಾಡ್ಬೇಡ. ಆದ್ರೆ ಏನೋ ಸ್ವಲ್ಪ ಸಣ್ಣದ ಪುಟ್ಟ ಕೆನ್ನಾಗ ಕೊನೆಗೆ ಹೊಡಿ ಮಾಡ್ಬಿಟ್ಟು ನೀನು ಹೇಳಪ್ಪ. ಕಾನೂನ್ ಮೇಲೆ ಗೌರವ ಇಟ್ಕೊಂಡಿದ್ರೆ, ಕಾನೂನ್ ಮೇಲೆ ಗೌರವ ಲಂಚ ಕೊಡ್ತಾ ಇದ್ದ ನೀನು. ಏನಾದ್ರೆ ನಾವು ಜೊತೆ ನಿಲ್ತೀವಿ, ಕೇಸ್ ಕೊಡು. ಆಮೇಲೆ ಅದನ್ನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ, ಏನೇನಾಗುತ್ತೋ ಅವ್ರು ಪೊಲೀಸ್ ಏನ್ ಮಾಡ್ತಾರೋ ಮಾಡಿ. ಇದಂತೂ ಯಾಕಂದ್ರೆ ಕೊಟ್ಟಾದ್ಮೇಲೆ ಲೋಕಾಯುಕ್ತಕ್ಕೆ ಹೋದ್ರೆ ಏನು ಅಂತಾರೆ, ಲಂಚ ತಗೊಳ್ಳುವಾಗ ಲಂಚ ಕೊಡೋದಕ್ಕೆ ಮೊದಲು ಬಂದು ಟ್ರಾಪ್ ಮಾಡ್ತೀವಿ ಅಂತಾರೆ. ಲಂಚ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ಬೇಕು? ಅಧಿಕಾರಿಗೆ ಹೋಗ್ಬೇಕು. ಯಾರೋ 20 ಲೆಟರ್ ಬರ್ದಿದ್ದೀರಿ ಅಂದ್ರೆ ನೀವು ಸಾದಿಕ್, ನಿಮ್ಮ ಇವರಿಗೆ ಅಭಿಯಾನ ನಿರ್ದೇಶಕರಿಗೆ ನಿಮ್ಗೆ ನೋಟಿಸ್ ಕೊಟ್ಟಿದಾರಲ್ಲ, ನಿಮ್ಮ ಹತ್ರ LCPRಗಳಿಂದ ಹಣ ಪಡಿತಿರೋ ದೂರು ಬಂದಿದೆ ಅಂತ 22 ಜನವರಿಗೆ ಕೊಟ್ಟಿದ್ದೀರಾ? ನಾನು ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರನ್ ಸುಗುಂಡು ಅಂತೆಲ್ಲ ಬರೆದಿದ್ದೀರಾ? ಇದೇ ಬರೀತೀರಾ? ನಿಮ್ ತಮ್ಮನ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ರಿ. ಯಾವ ತರಕ್ಕೆ ಇದು ನೈತಿಕತೆ ಅಂತಿರುತ್ತೆ, ಒಂದು ಸರ್ವಿಸ್ ರೂಲ್ಸ್ ಅಂತಿರುತ್ತೆ. ನೀವು ಕೆಲಸ ಮಾಡೋ ಇದರಲ್ಲಿ ಹೊರಗುತ್ತಿಗೆ ನಿಮ್ ತಮ್ಮನ ನೇಮಕ ಮಾಡ್ಕೊಳ್ಳೋದು ನಿಮಗೆ ನೀವು ಅಧಿಕಾರಿಗಳು ಹೇಳಿದ್ರೆ ಬರೋಕ್ಕಾಗುತ್ತೆ ಸರ್? ಆಮೇಲೆ ಈ ತರ 10,000 ನೀವಿಬ್ರು ಅಧಿಕಾರಿಗಳಿದ್ದೀರಾ, ಅಥವಾ ಏನೋ ಜೂನಿಯರ್ ಇರ್ಬೋದು. ಆದ್ರೆ ನೀವು ಯಾರಾದ್ರೂ ಸಾಲ ಕೊಟ್ಟಾಗ, ಯಾರಾದ್ರೂ ಸಾಲ ತಗೊಂಡಾಗ ನೀವು ನಿಮ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ಬೇಕು ಅಂತ ಇದೆಯೋ ಇಲ್ವಣ್ಣ? ಏನ್ ನಿಮ್ಮ ಹೆಸರು? ಅವ್ರು ಸ್ವಲ್ಪ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಿದ್ದೀರಾ. ನೀವು ಮಂಜುನಾಥ್ ಸ್ವಾಮಿಗಳು ನೀವು ಅಲ್ವಾ? ಅದೇನೋ ಯೋಜನಾ ನಿರ್ದೇಶಕರು. ಅವ್ರು ಈಗ ತಾನೆ ಅವ್ರೇನೋ ಹೇಳ್ತಾ ಇದ್ರಲ್ಲ, ಏನ್ ಆಕ್ಷನ್ ತಗೊಂಡಿದ್ರ? ನಿಮ್ಗೆ ಮತ್ತೆ ಇದನ್ನ ತಗೊಂಡಿದ್ದೀರಾ? ತಗೊಂಡಿದ್ದೀರಾ? ಇವರೇ ಮಾಡಿದ್ರು. ಇದ್ರ ಮೇಲೆ ಇವರು ಮೇಡಮ್ ಅವರು ಸ್ಟೇಟ್ ಇಂದ ಕಳಿಸಿದ್ರು. ಅದ್ರ ಮೇಲೆ ಕಮಿಟಿ ಮಾಡಿ CO ಲೆಕ್ಕ ಇದು ಮಾಡ್ತಿದ್ರು. ಈಗ ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ದಕ್ಕೆ, ಸಾಲ ತಗೊಂಡಿದ್ದಕ್ಕೆ 2 ವರ್ಷ ಹಿಂದೆ, 2 ವರ್ಷ ಅಲ್ಲ 10 ವರ್ಷ ಹಿಂದೆ ನೀವು ಯಾವಾಗಲೇ ಹಾಗಿದ್ರೆ ಪೊಲೀಸರು ಸರ್ ನೀವು ಯಾವಾಗ ಬಂದಿದ್ದೀರಿ? 5 ತಿಂಗಳಾಯ್ತು. 10 ತಿಂಗಳ ಹಿಂದೆ ಆಗಿರೋ ಮಾಡ್ರೆ ನಿಮ್ಗೆ ಬರಲ್ವಾ? ಏನಿಲ್ಲ, ಏನ್ ಮಾತಾಡ್ತೀವಿ ಆದ್ರೆ ಮಂಜುನಾಥ್ ಅದೇನ ಅವರು ಅಲ್ಲಲ್ಲ ಬಗ್ಗೆ ಗೊತ್ತು ನನಗೆ. ಮತ್ತೆ ಆಗಿದ್ರೆ ಸತ್ಯವಾಗಿ ಮಾತಾಡಿ, ಸತ್ಯವಾಗಿ ಮಾತಾಡಿ, ನ್ಯಾಯವಾಗಿ ಮಾತಾಡಿ. ಯಾಕಂದ್ರೆ ನಿಮಿಷರಮ್ಮ ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ಯಾರು ಹೇಳಿದ್ರಂತೆ ಅವ್ರ ಕಾಲಕ್ಕೆ ಬೀಳು, ಇವ್ರ ಕಾಲಕ್ಕೆ ಬೀಳು, ಅವ್ರು ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನಾವು ಆಗ ಮಾಡೋಂತ. ಅದಕ್ಕೆ ಮಂಜುನಾಥ್ ಅವರೇ ಒಳ್ಳೆ ಹೆಸರಿಟ್ಕೊಂಡಿದ್ದೀರಾ ಸ್ವಾಮಿ, ಒಳ್ಳೆ ಹೆಸರಿಟ್ಕೊಂಡಿದ್ದೀರಾ. ಏನು ಮಾಡ್ತೀರಾ ಕಾನೂನು? ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗ್ಬೇಕು. ಆ ಮನುಷ್ಯ ಈಗ ಕಾಫಿ ಅನ್ಕೊಂಡೆ ತರಿಸಿ ಇಲ್ಲ ಅವ್ರು ಹೇಳ್ತಾರೆ ಮ್ಯಾನೇಜ್ಮೆಂಟ್ ತಗೋಬೇಡ, ಕುಡಿಯೋ ಕಾಫಿ ಅಲ್ಲ, ಅದೇನು ಹೇಳಲ್ಲ, ಕಾಫಿ ಆರ್ಡರ್ ಕಾಫಿ. ಆ ಕಾಫಿ ಇದೆ ಅಂತ ತಗೋಬರೋಣ. ಆಮೇಲೆ ಏನೇನಿದೆ ಆಮೇಲೆ ಅವ್ರಿಗೆ ಅವರು ಇಲ್ಲ ನೋಡಿ ನಮ್ಮ ಆಗ್ರಹಗಳಿದೆ ಅದು ಹೇಳ್ಬಿಡ್ತೀನಿ. ಆಮೇಲೆ ಅವ್ರದ್ದು ಅವ್ರ ತಮ್ಮನನ್ನೇ KGF ಅಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ನಿಮ್ ಗಮನಕ್ಕಿದೆಯಾ? ಅದು ಮಾಡೋದಕ್ಕೆ ಅವಕಾಶ ಇದೆಯಾ? 2 ವರ್ಷ ಹಿಂದೆ
ತಗೊಂಡಿರೋದು. ನಾನು ಬಂದ್ಬಿಟ್ಟು ಈಗ ಟ್ರಾನ್ಸ್ಫರ್ ಮಾಡಿದ್ದು ನಾನು ಅಷ್ಟೇ. 50,000 ಆಗಿದೆ. ಸರಿ, ನಾವು ನಿಮ್ಗೆ ಆ ಮಾಹಿತಿ ಕೊಡ್ತಾ ಇದ್ದೀವಿ. ತಮ್ಮ ಇದ್ದಾನೆ, ತಮ್ಮನ ಇದು ಈತನ ಕೆಳಗಡೆ ಕೆಲಸ ಮಾಡ್ತಾನೆ, ಅದು ಕಾನೂನುಬದ್ಧವಾಗಿ ನೈತಿಕವಾಗಿ ಅಥವಾ ಏನಂತಾರೆ ಅದು ಪ್ರಾಬಿಟಿ ಆ ಥರಕ್ಕಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದ್ರ ಮೇಲೆ ಆಕ್ಷನ್ ತಗೊಳಕ್ಕಾಗುತ್ತೆ, ಅವಕಾಶ ಇದೆ ಅಲ್ವಾ? ಇವಾಗ ಯಾವ್ದು ಮಾಡ್ತೀವಿ ನೋಡಿ, ಮನವಿ ಅಲ್ಲ, ಸುಮೋಟೋ ಅಂತ ಒಂದು ಮಾತಿದೆ. ಏನಿದೆ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವೇನೇ ನಮ್ಮ ಜವಾಬ್ದಾರಿಯನ್ನ ಯಾರೂ ದೂರು ಕೊಡದೆ ಮೌಖಿಕವಾಗಿ ಲಿಖಿತವಾಗಿ ಯಾವುದೇ ತರ ದೂರು ಕೊಡದೆ ಅಲ್ವಾ ಸರ್ ಕಾಸಿಂ ಅವ್ರ ಅಲ್ವಾ? ನೀವೇನಾದ್ರೂ ನಾವೆಲ್ಲಾದ್ರೂ ರೇಪ್ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ ಅಂದ್ರೆ ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ರಪ್ಪ ಅಂತೀರಾ? ಸಿಟಿಜನ್ ಅರೆಸ್ಟ್ ಅಂತಿದೆ, ಸಾರ್ವಜನಿಕರೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಒಪ್ಪಿಸಬಹುದು ಅಂತ. ನೀವು ಪೊಲೀಸ್ ತನಕ ಬರೋದು ಬೇಕಾಗಿಲ್ಲ. ಹಾಗಾಗಿ ಸ್ವಾಮಿ ಅವರೇ, ನೀವು ಈಗಲೇ ಸುಮೋಟ ತಗೊಂಡು ಆತನನ್ನ ವಜಾ ಮಾಡಬೇಕು. ಯಾರನ್ನ? ಜಿಲಾನಿನ, ಇವ್ರನ್ನೆಲ್ಲ, ಇವ್ರ ತಮ್ಮನನ್ನ ಇವತ್ತೇ ಬಿಡುಗಡೆ ಮಾಡಬೇಕು. ಇವ್ರದ್ದು ನಿಮ್ ವ್ಯಾಪ್ತಿಗೆ ಬರಲ್ಲ, ಯಾಕಂದ್ರೆ ಬಹುಶಃ ಸಿಇಒ ಅವ್ರು ಮಾಡುವುದಿಲ್ಲ, ಅವ್ರಿಗೆ ಸಿಇಒಗೂ ಬರುತ್ತೆ, ಸ್ಟೇಟ್ ಬರುತ್ತೆ. ಯಾಕಂದ್ರೆ ಒಂದೊಂದು ಹಂತದ ಅಧಿಕಾರಿಗಳನ್ನ ಯಾವ್ಯಾವುದೋ ಹಂತದ ಅಧಿಕಾರಿಗಳು ಮಾತ್ರ ಅಮಾನತ್ ಮಾಡೋದು, ಇನ್ನೊಂದರಲ್ಲಿ ಇಡೋದು. ಆದ್ರೆ ಅವ್ರ ಬಗ್ಗೆ ನಿಮ್ಗೆ ವಿಚಾರ ತಿಳಿಸ್ತಾ ಇದೀವಿ ನೋಡಿ, ಇಷ್ಟು ಓಪನ್ ಆಗಿ ಮಾಡಬೇಕು. ಮಾಡೋಣ, ರಾತ್ರಿ ಹೊತ್ತು ಕಳ್ತನ ಮಾಡ್ರೆ, ಹಗಲೊತ್ತೇ ದರೋಡೆ ಮಾಡಿದ್ರೆ ಪೊಲೀಸರು ಹಗಲೊತ್ತು ದರೋಡೆ ಮಾಡೋದಕ್ಕೆ ಬಿಟ್ಬಿಟ್ರೆ ಸಮಾಜ ಉಳಿಯುತ್ತಾ, ವ್ಯವಸ್ಥೆ ಉಳಿಯುತ್ತಾ? ಹೇಳಿ ಸರ್. ಇವರು ನಿಮ್ಮ ಬಗ್ಗೆ ರಾಮನಗರದಲ್ಲಿದ್ದಾಗ ಯಾರಿಗೋ ಒಬ್ಬರು ಪೊಲೀಸರು ನೀವು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತಿರ್ಗಾ ಇಂಜಿನಿಯರ್ಸ್ನ ಸೇರ್ಸೋದಕ್ಕೆ ಕರೆ ಮಾಡಿ ನನಗೆ ಫೋನ್ ಕೊಟ್ಟಿದ್ದು, ಅವ್ರನ್ನ ಸೇರ್ಸ್ಕೊಂಡು ಮತ್ತೆ ಅವ್ರಿಗೆ ಕೆಲಸ ಕೂಡ ನಾವು ನ್ಯಾಯವಾಗಿರೋದು ಕೇಳಿದ್ವಾ? ನಿಮ್ಮನ್ನ ನ್ಯಾಯವಾಗಿ ವಿಚಾರ ಕೇಳಿದ್ವಾ? ನೀವು ಅದಕ್ಕೆ ಸ್ಪಂದಿಸಿದ್ರಾ? ಆಮೇಲೆ ಸಂಬಳ ತಗೊಂಡಿದ್ದೇನೆ. ಆಮೇಲೆ ನಿಮಗೇನು ಕರೆ ಕೇಳಿದಂತೆ ಈಗ ಸಿಗಲ್ಲ ಅಂತ ಹೇಳ್ತೀನಿ. ಇಷ್ಟು ಫಾಸ್ಟಾಂಶ ರಾಮನಗರ ಏನೇನ ಅವೇನೋ ಹೇಳ್ತಾರೆ ಸರ್. ಆಮೇಲೆ ಇದು ಗಲಾಟೆ ಮಾಡ್ಕೊಂಡಿದ್ದೀವಿ. ಅದು ವೀಣಾ ಅಂತ ಒಬ್ಬರಿದ್ದಾರೆ. ಆ ವೀಣಾ ಅಂತ ಅಂದ್ಬಿಟ್ಟು ಇವ್ರಿಗೆ ಒಂದು ಅರ್ಜಿ ಕೊಟ್ಟರು. ಆ ಅರ್ಜಿ ಕೊಟ್ಟರ ಮೇಲೆ ನಾನು ಹೇಳಿದ್ರಿ ಸಾಹೇಬ್ ದೊಡ್ಡ ಯಾರು ದೊಡ್ಡ ಸಾಹೇಬ್ರು ಅಂದ್ರೆ ಬೇರೆ ಸಭಾ, ಈ ಬಿಡಿ ಸಭಾ ಸಿಇಒ ಅವ್ರ ದಯವಿಟ್ಟು ಹಂಗೆ ನಮ್ಗೆ ಅವ್ರ ಡೆಸಿಗ್ನೇಷನ್ ಹೇಳ್ಬಿಡಿ. ದೊಡ್ಡ ಸಾಹೇಬ್ರು ಅಂದ್ರೆ ನಾವು ಮೋದಿ ತನಕ ಅಂದ್ಕೊಂಡ್ಬಿಡ್ತೀವಿ. ಹೇಳಿ ಸರ್. ಸಿಇಒ ಗಮನ ತರಬೇಡಿ ಅಂತ ಇವರಿಬ್ಬರು ಕರೆಸಿ ನೋಡಿ ಮೇಡಮ್, ಸಿಇಒ ಗಮನ ತರಬೇಡಿ ಅಂತ ಹೇಳಿ ಇವ್ರು ಕರೆಸಿದ್ದೆ, ಅವ್ರು ಕರೆಸಿದ್ದೆ. ಆಮೇಲೆ 2 ತಿಂಗಳು ಸುಮ್ಮನೆ ಸಿಗಲ್ಲ ಇನ್ನೂರು ಕರೆಸಿ ಅವ್ರಿಗೆ ನೋಟಿಸ್ ಪಂಚಾಯತ್ಗಳನ್ನ ಬಿಡ್ತಾ ಇಲ್ಲ. ನೀತಿ ನನಗೆ ಬೇರೆ ಪಂಚಾಯತ್ ಬರೀ 5-6 ಪಂಚಾಯತ್ ಮಾಡಿಬಿಟ್ಟಿರುತ್ತೆ. ಮತ್ತು 30 ಪಂಚಾಯತ್ ಬಿಡ್ತಾ ಇಲ್ಲ. ಅವರು ಅವ್ರ ಮೇಲೆ ಪಂಚಾಯತ್ ತಗೊಂಡಿಲ್ಲ. ಹಂಗಾಗಿ ಅವ್ರಾದ್ಮೇಲೆ ಇವರು ಎಲ್ಬಿಟ್ಟು ಈ ರೀತಿ ಅವರು ಬೇಡ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಹೋಗಿ ಅಂತ ಸುಮ್ಮನೆ ಅಂದರೆ ದೊಡ್ಡ ಗಮನಕ್ಕೆ ಬಂದು ಇದೇನ್ರಿ ಇದು ಗಲಾಟೆ ಅಂತ ಗೊತ್ತಾಗಲಿಲ್ಲ. ಎಲ್ಲ ಸರ್ ಬಗೆಹರಿಸ್ತೀವಿ, ಏನು ಬಗೆಹರಿಸ್ತೀವಿ ನೋಡಿ ಬಂದು ಕೊಟ್ಟಿದ್ದಾರೆ, ಇನ್ನೇನು ಮಾಡ್ತೀರ ನೀವು? ಎಲ್ಲ ನಾನೇ ಮಾಡೋಂಗಿಲ್ಲ, ಇಲ್ಲ ಅಂತಿರೋಲ್ಲ. ಹಿಂಗೆ ಆಯ್ತು ಸರ್ ನೋಡಿ ನಾನು ಇವ್ರಿಗೆ ಬದಲಾವಣೆ ಮಾಡೋದು ತಗೊಳ್ತೀನಿ ಮಾಡೋದು. ಯಾಕೆ ಈ ಗಲಾಟೆ ಆಗ್ತದೆ ವಜಾಗೊಳಿಸಿ ಅವರೇ ಹೇಳ್ಬಿಟ್ರು, ಯಾವುದೇ ಪೂರ್ವಪರ ವಿಚಾರಣೆ ಮಾಡಿಲ್ಲ, ನಾನೇ ಮಾಡಿದ್ನಲ್ಲ ಸಮ ಮಾಡಿದ್ದೆ. ಅವರೇನೋ ಮಾಡಿದಾರೆ, ನೀವಲ್ಲ. ನಿಮ್ಮನ್ನ ಕೇಳಿ ಮಾಡಬೇಕು ಅಂತಿಲ್ಲ, ಅವ್ರು ನಿಮ್ಮನ್ನ ಕೇಳ್ದೇ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ನೀವು ಒದಗುತ್ತಿದೆ ನೌಕರರು ಪರ್ಮನೆಂಟ್ ಅಲ್ಲ, ಆಮೇಲೆ ನಿಮ್ಗೆ ನೋಟಿಸ್ ಕೊಡಬೇಕು ಅಂತ ನೀವು ಬಿಡುವಾಗ 3-30 ದಿವಸ ನೋಟಿಸ್ ಕೊಡಬೇಕು ಅಂತಿದೆ. ನಿಮ್ಮನ್ನ ತೆಗೆಯೋದಕ್ಕೆ ಅವ್ರಿಗೆ ಇರುವಂತ ಎಲ್ಲ ಅಧಿಕಾರನೂ ಇದೆ. ನೀವು ಪರ್ಮನೆಂಟ್ ಎಂಪ್ಲಾಯ್ಸ್ ಎಲ್ಲ ಆರ್ಥಿಕ ನಿಮಗೆ ಉದ್ಯೋಗ ಬದ್ಧತೆ ಇಲ್ಲ. ಹಾಗಂತೇಳಿ ಅವರು ಹೇಗಂದ್ರೆ ಆಗ ಬೇಕಾಬಿಟ್ಟಿಯಾಗಿ ಮಾಡೋದಕ್ಕಾಗಲ್ಲ. ಅವರು ಅದಕ್ಕೊಂದು ಕಾರಣ ಇರಬೇಕು. ಯಾಕಂದ್ರೆ ಅವ್ರ ಅಧಿಕಾರಿಗಳಿಗೂ ಬಿಡೋದಿಕ್ಕಲ್ಲ, ಅವ್ರನ್ನ ತೆಗೆಯೋದು ಯಾರನ್ನ ತೆಗಿಬೇಕು ಅಂದ್ರೆ ಒಂದು ಸ್ಪಷ್ಟವಾದ ಕಾರಣ ಇರಬೇಕು. ಈಗ ಅವ್ನ ತಮ್ಮನ್ ಸೇರ್ಸ್ಕೊಳ್ಳೋದಕ್ಕೆ, ಅಲ್ಲಿ ಅವ್ರ ಸಾಧಿಕ್ ತಮ್ಮನ್ ಸೇರ್ಸ್ಕೊಳ್ಳೋದಕ್ಕೆ ನೀನ್ ತೆಗೆದುಬಿಟ್ಟು ಅಲ್ಲಿ ಸೇರ್ಸ್ಕೊಂಡ್ಬಿಟ್ರೆ ಹಂಗಾಗಲ್ಲ. ಅದಕ್ಕೊಂದು ಮಾತ್ರ ಮಾಡಿ 1 ನಿಮಿಷ ಅದೇನೋ ಹೇಳ್ತಾರೆ ಹೇಳ್ಬಿಟ್ಟು ಅವ್ರು ಹೇಳಿದ್ಮೇಲೆ, ಯಾಕಂದ್ರೆ ನೀವು ಅವ್ರು ಜಾಸ್ತಿ ಸಂಪರ್ಕದಲ್ಲಿ ಇದೀರಲ್ವಾ. ಸರಿ ಸರಿ ಆಯ್ತು, ಮಾತಾಡ್ತಾರೆ. ಈಗ ಏನ್ ಮುಂದಕ್ಕೆ ಏನ್ ಮಾಡ್ತೀರಾ? ಇವ್ರು ರುದ್ರಮ್ಮ ಅವ್ರು ನಿಮ್ಗೆ ಫೋನ್ ಮಾಡಿದ್ರಂತೆ. ಈ ಫೋನ್ ಒಳಗಡೆ ಕೈ ಕರೆದಾಗ ಅವ್ರಿಲ್ಲ ಅಂತ ಏನೋ ಹೇಳ್ತಾ ಇದ್ರು. ಮಾಡಿ ನೀವು ಕರ್ತವ್ಯ ಮಾಡಿ, ಇದು ಮುಗಿಸ್ಬಿಟ್ಟು ತೋರಿಸಿ, ಮುಗಿಸ್ಬಿಡೋಣ. ಆಮೇಲೆ ದಯವಿಟ್ಟು ನೀವೆಲ್ಲ ಬ್ಯಾಡ್ಜ್ ಹಾಕೊಳ್ಳಿ ಸರ್. ನೀವು ಕಾಲಿಗೆ ಬಿಡ್ತೀವಿ ಅಣ್ಣ, ಎಲ್ಲಪ್ಪ ನಿಮ್ದೆಲ್ಲ ಬ್ಯಾಡ್ಜ್ ಅಲ್ಲ. ನಿಮ್ದೆ ಎಲ್ಲಿ ಸರ್? ನಾವು ನಿಮ್ಗೊಂದು ವಿಚಾರ ಹೇಳ್ಬೇಕು. ನನ್ನ ಕಾರಣಕ್ಕಾಗಿ ಬ್ಯಾಡ್ಜ್ ಬಂದಿದೆ, ಅದೆಲ್ಲ ಇದು ಈ ಬ್ಯಾಡ್ಜ್ ನನ್ನ ಕಾರಣಕ್ಕಾಗಿ ಬಂದಿದೆ. 2016ರಿಂದ ಹೋರಾಟ ನಿರಂತರವಾಗಿ 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿದ್ದೀನಿ ನಾನು. 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿ ನನ್ನ ಕಾರಣಕ್ಕಾಗಿ ಸುತ್ತೋಲೆಗಳು ಬಂದಿರೋದು. ಸರ್ಕಾರದ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು ಅಂತ 2016ರಲ್ಲಿ
ನಾವು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಮಾಡಿದಾಗ ಸರ್ಕಾರಿ ಅಧಿಕಾರಿಗಳು ಹೊರಗಡೆ ಬಿಟ್ಕೊಳ್ಳಿ ಸರ್ ಹೋಗ್ಲಿ ಅದನ್ನ. 2019 ಅಲ್ಲ ನಮ್ದು ಅದಲ್ಲ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನೋದು 2016ರಲ್ಲಿ. ನೀವು ಸರ್ ಯಾಕಂದ್ರೆ ಒಳಗಡೆ ಬಂದಾಗ ನಿಮ್ಗೆ ಗೊತ್ತಿಲ್ಲ, ಸರ್ಕಾರಿ ಕಚೇರಿ ಒಳಗಡೆ ನೀವು ಅಧಿಕಾರಿನೋ, ನೀವು ಇಟ್ಕೊಂಡಿರೋ ಬ್ರೋಕರ್ ಅಧಿಕಾರಿನೋ ಅಥವಾ ಇನ್ಯಾವನೋ ಲೋಕಲ್ ಪುಡಾರಿ ಅಧಿಕಾರಿನೋ ಗೊತ್ತಾಗಲ್ಲ. ನೋಡಿ ಇವರು ಕ್ಲೀನಾಗಿ ಆಗ್ತಾ ಇಲ್ವಾ, ಸೈಯದ್ ಕಾಸಿಮ್ ಅಂತ ಯೂನಿಫಾರ್ಮ್ ಆಗ್ತಾರೆ, ಇದಾಗ್ತಾರೆ. ಇವರೊಬ್ರು ಪೊಲೀಸು. ಇದೇ ತರ ಯಾರಾದ್ರೂ ಬಂದ್ರು ನಮ್ಗೆ ಸ್ವಲ್ಪ ಏನ್ ಪೊಲೀಸ್ ಇರ್ಬೋದು ಅನ್ಸುತ್ತೆ, ಬರ್ಬೋದು. ಆದ್ರೆ ಈ ತರ ಡ್ರೆಸ್ ಹಾಕೊಂಡು ಯಾರು ಬರಕ್ಕಾಗಲ್ಲ. ಆದ್ರೆ ನೀವು ಯೂನಿಫಾರ್ಮ್ ಇಲ್ಲ, ಕನಿಷ್ಠ ಬ್ಯಾಡ್ಜ್ ಆದ್ರೂ ಹಾಕೋದು ಬೇಡವಾ? ರೀಜನಲ್ ಕಮಿಷನರ್ ಯೋಗ್ಯತೆ ಇರೋನಾದ್ರೆ ಅವ್ರ ಇದರಲ್ಲಿ ವಿಜಿಲೆನ್ಸ್ ಸ್ಕ್ವಾಡ್ ಇದೆ. ವಿಜಿಲೆನ್ಸ್ ಸ್ಕ್ವಾಡ್ ಬಂದು ಸರ್ಕಾರಿ ಕಚೇರಿಯನ್ನು ತಪಾಸಣೆ ಮಾಡಿ ಕ್ರಮ ತಗೊಳ್ಬೇಕು. ನಾನು ಕಳಿಸ್ತೀನಿ ಇವಾಗ. ನಿಮ್ಗೆ ಯಾರು ನನ್ನ ನಂಬರ್ ಕೊಟ್ರೆ ಸರ್ಕಾರದ ಪ್ರತಿಯೊಂದು ಸುತ್ತೋಲನ್ನು ಕಳಿಸ್ತೀನಿ ನಿಮ್ಗೆ. ಇವನಂತೂ ಯಾರು ನೀವು ಯಾರನ್ನೂ ಗೊತ್ತಾಗಲ್ಲ. ನೀವು ಸರ್ಕಾರಿ ಅಧಿಕಾರಿಗಳು ಅನ್ನೋದಿತ್ತು. ದಯವಿಟ್ಟು ಮನೆ ತರಿಸಿ ಸರ್, ಆಫೀಸಿಂದ ಇರ್ತಾರೆ ನಿಮ್ಮವ್ರು ಯಾರು, ತರಿಸಿ ಎಲ್ಲರೂ ಹಾಕ್ಬಿಡಿ. ತರಿಸ್ತಾರೆ ಬಿಡಿ ಅವರು. ಹೇಳಿ ಮೇಡಮ್, ನೀವೇನು ನಿಮ್ದು ಆಯ್ತಾ, ಮುಗೀತಾ? ಈಗ ಏನ್ ಆಕ್ಷನ್ ತಗೊಳ್ತೀರೋ ಸುಮೋಟೋ ಅವ್ರ ತಮ್ಮನ್ನು ಬಿಡುಗಡೆ ಮಾಡ್ಬೇಕು ನೀವು. ಸಾಹೇಬ್ರು ಯಾವ್ದು ಸಣ್ಣ ಸಾಹೇಬ್ರು ಯಾರು, ದೊಡ್ಡ ಸಾಹೇಬ್ರು ನಮ್ಗೆ ಗೊತ್ತಿಲ್ಲ, ಅಷ್ಟೇ. ನೀವು ದಯವಿಟ್ಟು ಡೆಸಿಗ್ನೇಷನ್ ಹೇಳಿ. ಇದು ಪ್ರಜಾಪ್ರಭುತ್ವ, ಇದು ಯಾವುದೋ ಬ್ರಿಟಿಷರ ಕಾಲದ್ದು ಅಥವಾ ಅದರಿಂದ ಇದ್ದಂತಹ ಇನ್ಯಾವುದೋ ರಾಜನ ಕಾಲದ್ದು ಅಥವಾ ಸುಲ್ತಾನನ ಕಾಲದ್ದು ಆಡಳಿತ ಅಲ್ಲ ಅಲ್ವಾ. ಪ್ರಜಾಪ್ರಭುತ್ವದಲ್ಲಿ ಆ ಡೆಸಿಗ್ನೇಷನ್ ಕೊಟ್ಟು ನೀವು ಹೇಳಿ ಸರ್. ನೀವು ಪ್ರಾಜೆಕ್ಟ್ ಡೈರೆಕ್ಟರ್ ಇವಾಗ ನಮಗೆ ಅಲ್ವಾ. ನೀವು ಸಾಹೇಬ್ರು, ನಿಮ್ಗಿಂತ ದೊಡ್ಡವರಾದ್ರೆ ಅವ್ರ ಸಾಹೇಬ್ರು, ಅವ್ರಿಂದ ಅವ್ರ ದೊಡ್ಡ ಸಾಹೇಬ್ರ, ನೀವು ಬೇಜಾರಾಗಲ್ವಾ? ಅವ್ರನ್ನ ಸಾಹೇಬ್ ಅನ್ನೋವಾಗ ಕಳ್ಳನ ಮಗ ಇಷ್ಟೊತ್ತು ನನ್ನ ಸಾಹೇಬ್ ಅಂತ ಇದ್ರು, ನನ್ನ ಮೇಲಿರೋ ಸಾಹೇಬ್ನ ಸಾಹೇಬ ಅಂತ ಇದ್ದಾನಂತ. ಅದಕ್ಕೆ ಅವ್ರವ್ರ ಹೆಸರು ಡೆಸಿಗ್ನೇಷನ್ ಹೇಳ್ಬಿಡು. ಸೋಷಿಯಲ್ ಆಗಲ್ಲ, ಕರೆಕ್ಟ್ ಪಾಯಿಂಟ್. ಹೇಳಿ ಮೇಡಮ್, ಅದೇನೋ ನಿಮ್ದು ಈಗ ಅವರು ವೀಣಾ ಅನ್ನೋ ಒಂದು ಹೆಸರನ್ನ